ನಾನ್ ಹಾಗೆಲ್ಲ ಹೇಳ್ದೆ. ಭಕ್ತಿ ಛಾಯನ ಬೇರೆ ತರ ಸಮಾಧಾನ ಮಾಡ್ಬೇಕಾಗಿತ್ತು, ಇಲ್ಲ ಅಂದ್ರೆ ಬಂದ್ ನಿನ್ನ ಹತ್ರ ಹೇಳ್ಬೇಕಾಗಿತ್ತು. ಭಕ್ತಿಗೆ ಮಾತಾಡೋದಕ್ಕೆ ಅವಕಾಶ ಎಲ್ಲಿ ಮಾಡ್ಕೊಟ್ವಿ? ಅವಳ ಮೌನನ ನಾವೆಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ. ಅಯ್ಯೋ ಇಲ್ಲ, ನಾನ್ ಹೇಳೋ ಸ್ವಲ್ಪ ಕೇಳಕ್ಕ. ಈಗ ಛಾಯನ್ ಮನಸ್ಥಿತಿ ಸರಿ ಇಲ್ದೇ ಇರೋದ್ರಿಂದ ಅವಳು ಈ ತರ ಆಡ್ತಾ ಇದ್ದಾಳಷ್ಟೇ. ಆದ್ರೆ ನೀನು ನೇರವಾಗಿ ಅವಳಿಗೆ ಚಾಕು ಎಲ್ಲಾದ್ರೂ ಚುಚ್ಕೋ ನಾವು ಕೇರ್ ಮಾಡಲ್ಲ ಅಂತ ಹೇಳಿದ್ಯಲ್ಲ. ಅವಳು ನಿಜವಾಗ್ಲೂ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಏನಕ್ಕ ಮಾಡೋದು? ನೀನ್ ಹೇಳ್ದಂಗೆ ಆದ್ರೆ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಸುಮ್ನಾಗ್ತೀನಿ. ಸಾಯ್ತೀನಿ ಅಂತ ಹೇಳೋದನ್ನೇ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾಳವಳು. ಇದೇನಾದ್ರೂ ಸೀರಿಯಸ್ ಆದ್ರೆ ಅಗಸ್ತ್ಯ ಜೈಲಿಗೆ ಹೋಗ್ಬೇಕಾಗತ್ತೆ. ಅವನಷ್ಟೇ ಅಲ್ಲ, ನಾವೆಲ್ಲರೂ ಇದ್ರಲ್ಲಿ ಭಾಗಿಯಾಗ್ಬೇಕಾಗತ್ತೆ. ಹಾಗಂತ ಛಾಯಾ ಹೇಳಿದಕ್ಕೆಲ್ಲ ಸರಿ ಅನ್ಕೊಂಡು ಅವಳು ಮಾಡಿದ ತಪ್ಪನೆಲ್ಲ ಕ್ಷಮಿಸ್ತಾ ಕೂತ್ಕೊಂಡ್ರೆ ನನ್ ಮಗನ್ ಬಾಳ್ ಹಾಳಾಗತ್ತೆ. ಪಾಪ ನಮ್ ಭಕ್ತಿ ಯಾವ ತಪ್ಪು ಮಾಡಿದಾಳೆ ಅಂತ ಇದನ್ನೆಲ್ಲ ಸಹಿಸ್ಕೋಬೇಕು? ತಾಳಿಗೆ ಕೈ ಹಾಕಿದಾಳೆ ಅಂದ್ರೆ ಅಕ್ಕ, ಇದು ಭಕ್ತಿ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ. ಭಕ್ತಿ ಅಗಸ್ತಿನ ಮದ್ವೆ ಆಗಿದ್ದಾಳೆ, ಸಾಯೋ ತನಕ ಅವನ್ ಜೊತೆನೆ ಇರ್ತಾಳೆ ಅನ್ನೋದು ಸತ್ಯ. ಅದು ನನ್ಗೂ ಗೊತ್ತು, ನಿನಗೂ ಗೊತ್ತು. ಅಗಸ್ತ್ಯ, ಈ ವಿಷಯನ ನೀನು ಛಾಯನ್ಗೆ ಅರ್ಥ ಮಾಡಿಸ್ಬೇಕು. ಕೇಳ್ತಾಳಕ್ಕ, ಅವಳೇನಾದ್ರೂ ಮಾನಸಿಕವಾಗಿ ತೊಂದರೆ ಅನುಭವಿಸಿ ತನ್ನ ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲರೂ ತೊಂದರೆಲಿ ಸಿಕ್ಕಾಕೊಳ್ತೀವಿ. ಅಗಸ್ತ್ಯ, ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅಗಸ್ತ್ಯ, ಛಾಯನ್ ಅಮ್ಮನ್ಗೆ ಈ ವಿಷಯ ಗೊತ್ತಿದ್ಯಾ? ಅಮ್ಮ, ಅವ್ರ ಅಬ್ರಾಡ್ ಅಲ್ಲಿ ಇದ್ದಾರೆ. ಅವ್ರಿಗೆ ವಿಷಯ ತಿಳಿಸಿದ್ರೆ ಗಾಬರಿ ಆಗ್ತಾರಂತ ನಾನೇ ತಿಳಿಸ್ಲಿಲ್ಲ.